RRS ನ್ಯೂಸ್ ಗೌರಿಬಿದನೂರು ವರದಿ. 4 ದಶಕಗಳ ನೆನಪಿನ ಅಂಗಳದಲ್ಲಿ ರಮಾಪುರ ಹಳೆಯ ವಿದ್ಯಾರ್ಥಿಗಳ ಭಾವಪೂರ್ಣ ಸಮ್ಮಿಲನ. ರಮಾಪುರ 1888ರಲ್ಲಿ ಸ್ಥಾಪನೆಯಾಗಿ ನಾಡಿನ ಶೈಕ್ಷಣಿಕ ಇತಿಹಾಸದಲ್ಲಿ ತನ್ನದೇ ಆದ ಛಾಪು ಮೂಡಿಸಿರುವ ಅತ್ಯಂತ ಹಳೆಯ ಶಾಲೆಗಳಲ್ಲಿ ಒಂದಾದ ರಮಾಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣವು ಭಾನುವಾರ ಅಪರೂಪದ ಕ್ಷಣಗಳಿಗೆ ಸಾಕ್ಷಿಯಾಯಿತು. 1986ನೇ ಸಾಲಿನಲ್ಲಿ 7ನೇ ತರಗತಿ ವ್ಯಾಸಂಗ ಮಾಡಿದ್ದ ಸಹಪಾಠಿಗಳು ಬರೋಬ್ಬರಿ 40 ವರ್ಷಗಳ ನಂತರ ಒಂದೆಡೆ ಸೇರಿ ತಮ್ಮ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕಿದರು. ಕಾರ್ಯಕ್ರಮದ ನೇತೃತ್ವವನ್ನು ಗೌರಿಬಿದನೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಜನಾರ್ದನ ಮೂರ್ತಿ ಅವರು ವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರಮಾಪುರ ಗ್ರಾಮದ ಐತಿಹಾಸಿಕ ಹಿನ್ನೆಲೆಯನ್ನು ಸ್ಮರಿಸುತ್ತಾ ಸ್ವಾತಂತ್ರ್ಯ ಹೋರಾಟದಲ್ಲಿ ರಮಾಪುರ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಪಾತ್ರ ಅವಿಸ್ಮರಣೀಯ. ಅತಿ ಹೆಚ್ಚು ಸ್ವಾತಂತ್ರ್ಯ ಹೋರಾಟಗಾರರನ್ನು ನಾಡಿಗೆ ನೀಡಿದ ಕೀರ್ತಿ ಈ ಮಣ್ಣಿಗಿದೆ. ವಿಶೇಷವಾಗಿ ವಿದುರಾಶ್ವತ್ಥ ಧ್ವಜ ಸತ್ಯಾಗ್ರಹದಲ್ಲಿ ಈ ಭಾಗದ ರೈತ ಹೋರಾಟಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿ ಹುತಾತ್ಮರಾಗಿದ್ದಾರೆ ಎಂದು ಹೆಮ್ಮೆಯಿಂದ ತಿಳಿಸಿದರು. ಅಂದು ತಮಗೆ ಅಕ್ಷರ ಕಲಿಸಿದ ಗುರುಗಳಾದ ಶ್ರೀಯುತ ರವಿಕೀರ್ತಿ, ಡಿ ವೆಂಕಟರಾಮಯ್ಯ ಮತ್ತು ವೆಂಕಟರೆಡ್ಡಿ ಅವರ ಸೇವೆಯನ್ನು ಈ ಸಂದರ್ಭದಲ್ಲಿ ಗೌರವಿಸಲಾಯಿತು. ಅತ್ಯಂತ ಹಳೆಯ ಗುರುಗಳಾದ ಶ್ರೀಯುತ ಎಚ್ ಗಂಗಯ್ಯ ದಂಪತಿಗಳಿಗೆ ಹಾಗೂ ಅಂದಿನ ಪಿಟಿ ಮಾಸ್ಟರ್ ಆಗಿದ್ದ ಕದರಪ್ಪನವರ ಪುತ್ರ ಶ್ರೀ ನರಸಿಂಹಮೂರ್ತಿ ಅವರಿಗೆ ಭಕ್ತಿಯಿಂದ ಗುರುವಂದನೆ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಶಾಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಿಹಿ ವಿತರಣೆ ಮಾಡಲಾಯಿತು. 4 ದಶಕಗಳ ಹಿಂದೆ ಶಾಲಾ ಆವರಣದಲ್ಲಿ ತಾವು ನೆಟ್ಟ ಗಿಡಗಳು ಇಂದು ಹೆಮ್ಮರವಾಗಿ ಬೆಳೆದಿರುವುದನ್ನು ಕಂಡು ವಿದ್ಯಾರ್ಥಿಗಳು ಭಾವುಕರಾದರು. ಅಂದಿನ ಪಾಠ ಪ್ರವಚನಗಳು ಹಾಗೂ ಬಾಲ್ಯದ ತುಂಟಾಟಗಳನ್ನು ಮೆಲುಕು ಹಾಕಿದ ಹಳೆಯ ಗೆಳೆಯರೆಲ್ಲರೂ ಅಂದು ಮತ್ತೆ ವಿದ್ಯಾರ್ಥಿಗಳಾಗಿ ನಲಿದರು. ಕಾರ್ಯಕ್ರಮದ ಭಾಗವಾಗಿ ಎಚ್ಎನ್ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಿದ ತಂಡವು ಅಲ್ಲಿನ ಐಐಎಸ್ಸಿ ಪ್ರೊಫೆಸರ್ ಆದ ಶ್ರೀ ಕೆಪಿ ರೆಡ್ಡಿ ಅವರೊಂದಿಗೆ ಅರ್ಥಪೂರ್ಣ ಸಂವಾದ ನಡೆಸಿದರು. ಈ ವಿಶೇಷ ಸಮಾರಂಭದಲ್ಲಿ ಶ್ರೀ ಬ್ರಹ್ಮಪ್ರಕಾಶ್ ಸ್ವಾಗತ ಕೋರಿದರು ಮತ್ತು ಶ್ರೀ ಶಿವಣ್ಣ ಕಾರ್ಯಕ್ರಮವನ್ನು ನಿರೂಪಿಸಿದರು. ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ರಂಗನಾಥ್ ಹಾಗೂ ಶ್ರೀಮತಿ ಕಮಲಮ್ಮ ಅವರ ಸಹಕಾರವನ್ನು ಸ್ಮರಿಸುತ್ತಾ ಮುಖ್ಯ ಶಿಕ್ಷಕ ಶ್ರೀ ಗಂಗಾಧರಯ್ಯನವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಅಕ್ಕಮ್ಮ, ಭಾಗ್ಯಲಕ್ಷ್ಮಿ, ಅಶ್ವತ್ಥಪ್ಪ, ಅಶ್ವತ್ಥ, ಗೋಪಾಲ, ಲಕ್ಷ್ಮೀನಾರಾಯಣ ರೆಡ್ಡಿ, ಡಿ. ಶಿವರಾಮ, ಶೋಭಾರಾಣಿ, ಚೆಲುವಾಂಬಿಕೆ, ಹೇಮಲತಾ, ನಾಗಮಣಿ, ನಾಗಮ್ಮ, ಲಕ್ಷ್ಮೀ ನರಸಮ್ಮ, ಗಂಗಾಧರ, ವೆಂಕಟೇಶ, ಶ್ರೀನಿವಾಸ ರೆಡ್ಡಿ, ಮೋಹನ್ ಕುಮಾರ್, ಓಬಕ್ಕ, ಗಂಗಾದೇವಿ, ಬಿಲ್ ಕಲೆಕ್ಟರ್ ರವಿಕುಮಾರ್ ಸೇರಿದಂತೆ ಅನೇಕ ಸ್ನೇಹಿತರು ಭಾಗವಹಿಸಿ ಬಾಲ್ಯದ ನೆನಪುಗಳನ್ನು ಹಂಚಿಕೊಂಡರು. ಸಂಜೆಯಾಗುತ್ತಲೇ ಶಾಲೆಯ ಅಂಗಳದಲ್ಲಿ ಮೌನ ಆವರಿಸಿತು. ಇಡೀ ದಿನ ಬಾಲ್ಯದ ಗೆಳೆಯರೊಂದಿಗೆ ನಕ್ಕು ನಲಿದಿದ್ದ ಸ್ನೇಹಿತರಿಗೆ ಈಗ ದೂರವಾಗುವ ಸಮಯ. ಈ ಸುಂದರ ಹೃದಯಂಗಮ ಕಾರ್ಯಕ್ರಮದ ಸವಿ ನೆನಪುಗಳು ನಮ್ಮ ಜೀವನದ ಬುತ್ತಿಯಾಗಲಿ, ಮತ್ತೆ ಆದಷ್ಟು ಬೇಗ ಭೇಟಿಯಾಗೋಣ ಎಂದು ಪರಸ್ಪರ ಭರವಸೆ ನೀಡುತ್ತಾ ಭಾರವಾದ ಹೃದಯದೊಂದಿಗೆ ತಮ್ಮ ಊರುಗಳಿಗೆ ತೆರಳಿದರು. 4 ದಶಕಗಳ ಬಾಂಧವ್ಯವನ್ನು ಬೆಸೆದ ಈ ಕಾರ್ಯಕ್ರಮವು ಪ್ರೀತಿ ಸಮ್ಮಿಲನವಾಗಿ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು.